ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲರ ತಲೆಯಲ್ಲೂ ಒಂದೇ ಒಂದು ಓಡ್ತಾ ಇರುತ್ತೆ, ಲೈಫ್ನಲ್ಲಿ ಏನಾದರೂ ದೊಡ್ಡದು ಅಚೀವ್ ಮಾಡಬೇಕು ಅಂತ. ಆದರೆ ಸ್ಟಾರ್ಟ್ ಎಲ್ಲಿಂದ ಮಾಡೋದು ಅಂತ ಗೊತ್ತಾಗ್ತಿರಲ್ಲ. ನನ್ನ ಹತ್ರ ದುಡ್ಡಿಲ್ಲ, ಕನೆಕ್ಷನ್ ಇಲ್ಲ ಅಂತ ಯಾವಾಗಲೂ ವಿಚಾರ ಮಾಡ್ತಾ ಇರ್ತೀರ. ಇದೆಲ್ಲ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿರುತ್ತೆ ಅಲ್ವಾ? ಇದೇ ಸ್ಟ್ರೆಸ್ಸಿಂದ ನಾವು ಆ್ಯಕ್ಷನ್ ಕೂಡ ತಗೊಳ್ಳಲ್ಲ, ಹಾಗೆ ಸ್ಟ್ರಗಲ್ ಮಾಡ್ತಾನೇ ಇರ್ತೀವಿ. ಆದರೆ ನಮ್ಮ ಅಸಲಿ ಪ್ರಾಬ್ಲಮ್ ಏನು ಗೊತ್ತಾ? ನಾವು ಓವರ್ ಥಿಂಕ್ ಅನ್ನೋ ಎಂಡ್ಲೆಸ್ ಲೂಪಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ಟಿದ್ದೀವಿ. ನಮ್ಮ ಹ್ಯೂಮನ್ ಬ್ರೈನ್ ಒಂದು ರಿಯಲ್ ಇನ್ಸಿಡೆಂಟ್ ಹಾಗೆ ಕಣ್ಮುಚ್ಚಿ ಇಮ್ಯಾಜಿನ್ ಮಾಡಿದಂತಹ ಇನ್ಸಿಡೆಂಟ್ ನಡುವೆ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಲ್ವಂತೆ. ಡೋಂಟ್ ವರಿ, ನೀವು ಈ ಫ್ರಸ್ಟ್ರೇಷನಿಂದ ಒದ್ದಾಡ್ತಾ ಇದ್ರೆ ಇದನ್ನೆಲ್ಲ ಸಾಲ್ವ್ ಮಾಡೋಕೆ ಅಂತಲೇ ನಾನು ಬಂದಿದ್ದೀನಿ. ಇವತ್ತು ನಾನು ಎಂಥ ಸಾಲಿಡ್ ಸೊಲ್ಯೂಷನ್ ತಂದಿದ್ದೀನಿ ಅಂದರೆ ಅದು ಹೊರಗಡೆಯಿಂದ ಅಲ್ಲ, ಬದಲಿಗೆ ನಿಮ್ಮ ಮೈಂಡ್ನ ಒಳಗಡೆಯಿಂದ ನಿಮ್ಮ ರಿಯಾಲಿಟಿನೇ ಚೇಂಜ್ ಮಾಡುತ್ತೆ. ನೋಡ್ತಾ ಇರಿ. ಇವತ್ತು ನಾವು ಎಂತಹ ಪುಸ್ತಕವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದೇ ಬಿಲೀವ್ ಇನ್ ಯುವರ್ ಸೆಲ್ಫ್, ರಿಟನ್ ಬೈ ಲೆಜೆಂಡರಿ ಆಥರ್ ಡಾಕ್ಟರ್ ಜೋಸೆಫ್ ಮರ್ಫಿ. ಸ್ನೇಹಿತರೆ, ಇದು ಯಾವುದೇ ನಾರ್ಮಲ್ ಮೋಟಿವೇಶನಲ್ ಥಿಯರಿ ಅಲ್ಲ, ಇದೊಂದು ಬ್ಲೂ ಪ್ರಿಂಟ್ ಥರ. ಗ್ಲೋಬಲ್ ಲೆವೆಲಲ್ಲಿ ಲಕ್ಷಾಂತರ ಕಾಪೀಸನ್ನು ಮಾರಾಟ ಆಗಿರೋ, ಸಾವಿರಾರು ಜನರ ಲೈಫನ್ನು ಚೇಂಜ್ ಮಾಡಿರೋ ಮಾಸ್ಟರ್ ಪೀಸ್ ಇದು. ಇವತ್ತು ನಾವು ಕವರ್ ಮಾಡ್ತಾ ಇದ್ದೀವಿ ಇದರ ಫಸ್ಟ್ ಪಾರ್ಟ್, ಅಂದರೆ ಪವರ್ ಆಫ್ ಇಮ್ಯಾಜಿನೇಷನ್ ಬಗ್ಗೆ. ನೀವು ನಿಮ್ಮ ಸಿಚುವೇಶನ್ ನೋಡಿ ಸೋತಿದ್ರೆ ಈ ಬುಕ್ ಖಂಡಿತ ನಿಮಗೆ ಜೀವ ಕೊಡುತ್ತೆ. ಯಾಕಂದರೆ ಇದು ನಿಮ್ಗೆ ಹೇಳ್ಕೊಡುತ್ತೆ ಇಂಪಾಸಿಬಲ್ ಅನಿಸೋ ವಸ್ತುಗಳು, ಇಂಪಾಸಿಬಲ್ ಅನ್ನೋ ಕನಸುಗಳು ನಿಮ್ಮ ಇಮ್ಯಾಜಿನೇಷನಿಂದ ಹೇಗೆ ಪಾಸಿಬಲ್ ಆಗುತ್ತೆ ಅಂತ. ಈ ವಿಡಿಯೋದ ಕೊನೆಗೆ ನಿಮಗೆ ನಿಮ್ಮ ಅತಿ ದೊಡ್ಡ ಪವರ್ನ ರಿಯಲೈಸೇಷನ್ ಆಗುತ್ತೆ. ನೋಡ್ತಾ ಇರಿ. ಬನ್ನಿ, ನಿಮಗೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಟ್ಟು ಈ ಸ್ಟೋರಿನ ಶುರು ಮಾಡ್ತೀನಿ. ನಮ್ಮ ಇಂಡಿಯಾದ ಒಬ್ಬ ಲೆಜೆಂಡ್ನ ಇನ್ಸ್ಪೈರಿಂಗ್ ಸ್ಟೋರಿ ಹೇಳ್ತೀನಿ. ಇದು ಕೂಡ ನಿಮ್ಮಲ್ಲಿ ಅಷ್ಟೇ ಬೆಂಕಿ ಹಚ್ಚುತ್ತೆ. ವರ್ಷ 1990, ಮುಂಬೈ, ಆಗಿನ ಬಾಂಬೆ, ಡೆಲ್ಲಿಯಿಂದ ಬಂದ ಒಬ್ಬ ಆರ್ಡಿನರಿ ಹುಡುಗ. ಆತನ ಹತ್ರ ದುಡ್ಡಿರಲಿಲ್ಲ, ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಬಾಲಿವುಡ್ನಲ್ಲಿ ಯಾವುದೇ ಗಾಡ್ ಫಾದರ್ ಕೂಡ ಇರಲಿಲ್ಲ. ಅವರೇ ಇವತ್ತಿನ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್. ಅವರ ಸ್ಟ್ರಗಲ್ ಕೂಡ ತುಂಬಾನೇ ಪೇನ್ಫುಲ್ ಆಗಿತ್ತು. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕೊಂಡು ಎಮೋಷನಲಿ ಪೂರ್ತಿ ಬ್ರೋಕನ್ ಆಗಿದ್ರು. ಹೀರೋ ಆಗಬೇಕು ಅಂತ ಮುಂಬೈಗೆ ಬಂದಾಗ ಇರೋಕೆ ಸರಿಯಾದ ಮನೆ ಇರಲಿಲ್ಲ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಹಾಗೆ ಮರೀನ್ ಡ್ರೈವ್ಗಳ ಬೆಂಚ್ಗಳ ಮೇಲೆ ಮಲಗ್ತಾ ಇದ್ರು. ಬಾಲಿವುಡ್ನಲ್ಲಿ ನೆಪೋಟಿಸಮ್, ಎಲ್ಲರೂ ಅವರನ್ನ ನಿನ್ನ ಮುಖ ಹೀರೋ ತರ ಇಲ್ಲ, ನಿನ್ನ ಕೂದಲು ಸರಿ ಇಲ್ಲ, ನಿನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ರು. ಟೋಟಲ್ ಡಾರ್ಕ್ನೆಸ್ ಅಲ್ಲಿ ಶಾರುಖ್ ಖಾನ್ ಅವರಿದ್ರು. ಆದ್ರೆ ಒಂದಿನ ಆ ಹುಡುಗ ತನ್ನ ಫ್ರೆಂಡ್ಸ್ ಜೊತೆ ಮುಂಬೈನ ಮರೀನ್ ಡ್ರೈವ್ ಹತ್ತಿರ ನಿಂತ್ಕೊಂಡಿರ್ತಾರೆ. ಜೇಬಲ್ಲಿ ₹1 ಕೂಡ ಇರಲ್ಲ, ಹೊಟ್ಟೆಗೆ ಸರಿಯಾಗಿ ಊಟ ಇರಲ್ಲ. ಆದ್ರೆ ಅವರು ಸಮುದ್ರ ಮತ್ತು ಮುಂಬೈ ಸಿಟಿಯ ಆ ದೊಡ್ಡ ಬಿಲ್ಡಿಂಗ್ಗಳನ್ನ, ಲೈಟ್ಗಳನ್ನ ನೋಡ್ತಾರೆ. ಜಿಮ್ ಕ್ಯಾರಿ ತರಾನೇ ಈ ಹುಡುಗ ಕೂಡ ಅಳ್ಳಿಲ್ಲ, ತಮ್ಮ ಸಿಚುವೇಶನ್ಗೆ ತಲೆ ಬಾಗ್ಲಿಲ್ಲ. ಬದಲಾಗಿ ತಮ್ಮ ಕೈಗಳನ್ನ ಅಗಲವಾಗಿ ಚಾಚಿ ಒಂದು ಮಾತು ಹೇಳ್ತಾರೆ, ಐ ವಿಲ್ ರೂಲ್ ದಿಸ್ ಸಿಟಿ ಒನ್ ಡೇ ಅಂತ. ಅಂದ್ರೆ ಒಂದು ದಿನ ನಾನು ಈ ಸಿಟಿಯನ್ನ ರೂಲ್ ಮಾಡ್ತೀನಿ ಅಂತ. ಅವರ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಿತ್ತು, ಆದರೆ ಅವರ ಕಾನ್ಫಿಡೆನ್ಸ್ ಹಾಗೆ ಸೆಲ್ಫ್ ಬಿಲೀಫ್ ಲೆವೆಲ್ ಹೈ ಆಗಿತ್ತು. ತಾನು ಆಲ್ರೆಡಿ ಒಬ್ಬ ಸೂಪರ್ ಸ್ಟಾರ್ ಅನ್ನೋ ಥರನೇ ಅವರು ಪ್ರತಿದಿನ ಫೀಲ್ ಮಾಡ್ತಾ ಇದ್ರು. ಚಿಕ್ಕ TV ಸೀರಿಯಲ್ ಸಿಕ್ಕರೂ ಕೂಡ ಅದನ್ನ ದೊಡ್ಡ ಮೂವಿ ಥರ ಆ್ಯಕ್ಟ್ ಮಾಡ್ತಾ ಇದ್ರು. ಫೌಜಿ, ಸರ್ಕಸ್ ಅಂತಹ ಸೀರಿಯಲ್ಗಳನ್ನು ಮಾಡಿದ್ರು. ಅವರು ತಮ್ಮ ಮೈಂಡ್ ಸೆಟ್ನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಲಿಲ್ಲ. ಆಮೇಲೆ ಏನಾಯಿತು ಅಂತ ಇಡೀ ಪ್ರಪಂಚಕ್ಕೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಬಂತು. ಯಾವ ಮುಂಬೈ ಸಿಟಿ ಅವರನ್ನ ರಿಜೆಕ್ಟ್ ಮಾಡಿತ್ತೋ ಅದೇ ಮುಂಬೈ ಸಿಟಿಯ ಮನ್ನತ್ ಅನ್ನೋ ಅರಮನೆಯಲ್ಲಿ ಇವತ್ತು ಅವರು ರಾಜರ ಥರ ಜೀವನ ಮಾಡ್ತಾ ಇದ್ದಾರೆ. ಜಿಮ್ ಕ್ಯಾರಿ ಅವರ 10 ಮಿಲಿಯನ್ ಚೆಕ್ನ ಕತೆ ಹಾಗೆ ಶಾರುಖ್ ಅವರ ವಿಜುವಲೈಸೇಷನ್ ಇವತ್ತು ಅವರ ನೆಟ್ ವರ್ತ್ ಅನ್ನ 6,000 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಮಾಡಿದೆ. ಶಾರುಖ್ ಖಾನ್ ಅವರೇ ತಮ್ಮ ಮೂವಿಯಲ್ಲಿ ಹೇಳುವಂತೆ ಒಂದು ಫೇಮಸ್ ಡೈಲಾಗ್ ಇದೆ, ಕಿಸಿ ಚೀಜ್ ಕೋ ಅಗರ್ ದಿಲ್ ಸೆ ಚಾಹೋ ತೋ ಪೂರಿ ಕಾಯ್ನಾತ್ ಉಸೆ ತುಮ್ಸೆ ಮಿಲಾನೆ ಕಿ ಕೋಶಿಶ್ ಮೇ ಲಗ್ ಜಾತಿ ಹೈ ಅಂತ. ಅಂದ್ರೆ ಯಾವುದೇ ಒಂದನ್ನ ನಾವು ಮನಸಾರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ಇಮ್ಯಾಜಿನ್ ಮಾಡಿದ್ರೆ ಇಡೀ ಯೂನಿವರ್ಸ್ ಅದನ್ನ ನಮಗೆ ಕೊಡಬೇಕು ಅಂತ ಟ್ರೈ ಮಾಡುತ್ತೆ ಅಂತೆ. ಇದು ಕೇವಲ ಡೈಲಾಗ್ ಅಲ್ಲ, ಲಾ ಆಫ್ ಅಟ್ರಾಕ್ಷನ್ ಹಾಗೆ ಪಾಸಿಟಿವ್ ಅಫರ್ಮೇಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಶಾರುಖ್ ಖಾನ್ ಅವರ ಜೀವನವೇ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ. ನಮ್ಮ ಕನಸುಗಳು ಎಷ್ಟೇ ದೊಡ್ಡದಿರಲಿ, ಮೈಂಡ್ನಲ್ಲಿ ನಾವು ಫೇಲ್ಯೂರ್ ಬದಲು ಸಕ್ಸಸ್ನ ಇಮ್ಯಾಜಿನ್ ಮಾಡಿದ್ರೆ ರಿಯಾಲಿಟಿ ಬದಲಾಗಲೇಬೇಕು.
ನಿಮ್ಮ ಮೈಂಡ್ ಒಂದು ಅಡ್ವಾನ್ಸ್ ರೇಡಿಯೋ ಟ್ರಾನ್ಸ್ಮಿಟರ್ ಹಾಗೆ ರಿಸೀವರ್ ಇದ್ದಂಗೆ. ನೀವು ಏನಾದ್ರೂ ಒಂದು ಇಮ್ಯಾಜಿನ್ ಮಾಡಿದಾಗ ನೀವು ಸ್ಪೇಸ್ನಲ್ಲಿ ಒಂದು ಸ್ಪೆಸಿಫಿಕ್ ಇನ್ವಿಸಿಬಲ್ ಸಿಗ್ನಲ್ ಅನ್ನ ಕಳಿಸ್ತೀರಾ. ನೀವು ಬಡತನ, ಭಯ ಹಾಗೆ ಸ್ಟ್ರಗಲ್ನ ಇಮ್ಯಾಜಿನ್ ಮಾಡಿದ್ರೆ ನೀವು ಅದೇ ಫ್ರೀಕ್ವೆನ್ಸಿನ ಬ್ರಾಡ್ಕಾಸ್ಟ್ ಮಾಡ್ತೀರಾ, ಅಂದ್ರೆ ಯೂನಿವರ್ಸ್ಗೆ ಕಳಿಸ್ತೀರಾ. ಈ ಪೂರ್ತಿ ಕ್ರಿಯೇಷನ್ ಸಿಸ್ಟಮ್ 3 ಸಿಂಪಲ್ ಕಾಂಪೊನೆಂಟ್ಸ್ ಇಂದ ಆಗಿದೆ. ಮೊದಲನೇದು ಥಾಟ್ಸ್ನ ರೋಲ್. ನಿಮ್ಮ ಥಾಟ್ಸ್ ನಿಮ್ಮ ಇಂಜಿನ್ನ ಸ್ಪಾರ್ಕ್ ಇದ್ದಂಗೆ. ಪ್ರತಿ ಹೊಸ ರಿಯಾಲಿಟಿ ಒಂದು ಚಿಕ್ಕ ಯೋಚನೆಯಿಂದ ಸ್ಟಾರ್ಟ್ ಆಗುತ್ತೆ. ಇಮ್ಯಾಜಿನೇಷನ್ ಇಲ್ಲದೆ ಪ್ರಪಂಚದಲ್ಲಿ ಯಾವುದೇ ಇನ್ವೆನ್ಷನ್ ಆಗಲ್ಲ. ಇನ್ನು ಸೆಕೆಂಡ್ ಒನ್, ಫೀಲಿಂಗ್ಸ್ನ ರೋಲ್. ಬರೀ ಯೋಚನೆ ಮಾಡ್ತಾ ಕೂರೋದು ಸಾಲೋದಿಲ್ಲ. ಫೀಲಿಂಗ್ಸ್ ನಿಮ್ಮ ಆ ಥಾಟ್ಸ್ ಅನ್ನ ಜಾಸ್ತಿ ಮಾಡುತ್ತಾ ಹೋಗುತ್ತೆ. ಯಾವುದೇ ಜಿಮ್ ಕ್ಯಾರಿ ಆ ಚೆಕ್ನ ನೋಡ್ತಾ ಇದ್ರು, ಆ 83 ಕೋಟಿ ರೂಪಾಯಿ ಇರೋ ಫೀಲಿಂಗ್ಸ್ ಅನ್ನ ತಮ್ಮ ನರನರದಲ್ಲಿ ಫೀಲ್ ಮಾಡ್ತಾ ಇದ್ರು. ನಿಮ್ಮ ಫೀಲಿಂಗ್ ನಿಮ್ಮ ಸಿಗ್ನಲ್ಗೆ ಪವರ್ ಕೊಡುತ್ತೆ. ಇನ್ನು ಥರ್ಡ್ ಒನ್, ಬಿಲೀಫ್ ಮತ್ತೆ ಆಕ್ಷನ್. ಯಾವಾಗ ಥಾಟ್ ಮತ್ತೆ ಫೀಲಿಂಗ್ಸ್ ಸೇರ್ಬಿಡುತ್ತೋ ಆಗ ಒಂದು ಅಚಲವಾದ ನಂಬಿಕೆ ಕ್ರಿಯೇಟ್ ಆಗುತ್ತೆ. ನಂಬಿಕೆ ಇದ್ದಾಗ ಯೂನಿವರ್ಸ್ ಆಟೋಮೆಟಿಕ್ ಆಗಿ ನಿಮ್ಮ ಮುಂದೆ ಎಂಥ ದಾರಿ, ಎಂಥ ಜನ ಹಾಗೆ ಅಪಾರ್ಚುನಿಟೀಸ್ಗಳನ್ನ ತಂದು ನಿಲ್ಲಿಸುತ್ತೆ ಅಂದ್ರೆ ಅಲ್ಲಿ ಆಕ್ಷನ್ ತಗೊಳ್ಳೋದು ಎಫರ್ಟ್ಲೆಸ್ ಆಗ್ಬಿಡತ್ತೆ. ನಿಕೋಲಾ ಟೆಸ್ಲಾ ಯಾವುದೇ ಪೆನ್ ಪೇಪರ್ ಇಲ್ಲದೆ ಪೂರ್ತಿ ಮೋಟಾರ್ನ ತಮ್ಮ ಮೈಂಡಲ್ಲೇ ವಿಜುವಲೈಸ್ ಮಾಡಿ ರನ್ ಮಾಡ್ತಾ ಇದ್ರಂತೆ. 1937ರಲ್ಲಿ ನೆಪೋಲಿಯನ್ ಹಿಲ್ ಕ್ಲಿಯರ್ ಆಗಿ ಬರೆದಿದ್ರು, ವಾಟ್ ದ ಮೈಂಡ್ ಆಫ್ ಮ್ಯಾನ್ ಕ್ಯಾನ್ ಕನ್ಸೀವ್ ಆ್ಯಂಡ್ ಬಿಲೀವ್ ಇಟ್ ಕ್ಯಾನ್ ಅಚೀವ್ ಅಂತ. ಅಂದರೆ ಒಬ್ಬ ಮನುಷ್ಯನ ಮೈಂಡ್ ಯಾವುದನ್ನ ತಗೊಳುತ್ತೆ ಹಾಗೆ ಬಿಲೀವ್ ಮಾಡುತ್ತೋ ಅದನ್ನ ಡೆಫಿನೆಟ್ ಆಗಿ ಅಚೀವ್ ಮಾಡುತ್ತೆ ಅಂತ. ಈ ರೂಲ್ಸ್ ಚೇಂಜ್ ಆಗಿಲ್ಲ. ಯೂನಿವರ್ಸ್ ಇವತ್ತಿಗೂ ಇದೇ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತಿದೆ. ರಿಯಲ್ ಲೈಫ್ನಲ್ಲಿ ಇದು ನಮ್ಮ ಜೊತೆನೂ ಆಗುತ್ತೆ ಸ್ನೇಹಿತರೆ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಒಬ್ಬ ಹಳೆ ಫ್ರೆಂಡ್ ಬಗ್ಗೆ ಯಾರ ಜೊತೆ ವರ್ಷಗಳಿಂದ ಮಾತಾಡೇ ಇರಲ್ವೋ, ನೀವು ಅವರ ಬಗ್ಗೆ 2-3 ದಿನ ಇಂಟೆನ್ಸ್ ಆಗಿ ಯೋಚನೆ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ಅದೇ ವಾರ ಅವರ ಮೆಸೇಜ್ ಇಲ್ಲ ಕಾಲ್ ಬರುತ್ತೆ ಅಲ್ವಾ? ಅಥವಾ ನೀವು ಪರ್ಟಿಕ್ಯುಲರ್ ಬ್ಲ್ಯಾಕ್ ಕಲರ್ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಇದ್ದಕ್ಕಿದ್ದ ಹಾಗೆ ಮಾರನೇ ದಿನ ಪೂರ್ತಿ ರೋಡಲ್ಲಿ ಅದೇ ಬ್ಲ್ಯಾಕ್ ಕಾರ್ಗಳು ಎಲ್ಲಾ ಕಡೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇದು ಯಾವುದೇ ಕೋಇನ್ಸಿಡೆನ್ಸ್ ಅಲ್ಲ ಅಥವಾ ಮ್ಯಾಜಿಕ್ ಅಲ್ಲ. ಇದು ನಿಮ್ಮ ಮೈಂಡ್ನ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ RAS ಮತ್ತೆ ಯೂನಿವರ್ಸ್ ನ ಫ್ರೀಕ್ವೆನ್ಸಿ. ಅದೇನ್ ಮಾಡುತ್ತೆ, ನಿಮ್ಮ ಮೆಂಟಲ್ ಇಮೇಜಸ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ಮೈಂಡ್ ಅಲ್ಲಿ ಏನು ಓಡುತ್ತೋ ಅದೇ ಕಣ್ಣು ಮುಂದೆ ಕಾಣಿಸೋಕೆ ಶುರುವಾಗುತ್ತೆ. ಇದಾಗಿತ್ತು ಬಿಲೀವ್ ಇನ್ ಯುವರ್ ಸೆಲ್ಫ್ ನ ಫಸ್ಟ್ ಎಪಿಸೋಡ್. ಹಾಗಾದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಏನೇನನ್ನ ಕಲ್ತ್ವಿ? ಮೊದಲನೇದು, ನಿಮ್ಮ ಇಮ್ಯಾಜಿನೇಷನ್ ನಿಮ್ಮ ಅತಿ ದೊಡ್ಡ ಪ್ರೈಮರಿ ಕ್ರಿಯೇಟಿವ್ ಪವರ್ ಆಗಿದೆ. ಸೆಕೆಂಡ್ ಒನ್, ಫಿಸಿಕಲ್ ರಿಯಾಲಿಟಿ ಆಗೋ ಮುಂಚೆ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಸಿಚುವೇಶನ್ ನಿಮ್ಮ ಮೈಂಡ್ನಲ್ಲಿ ಒಂದು ಮೆಂಟಲ್ ಇಮೇಜ್ ಆಗಿ ಇರುತ್ತೆ. ಇನ್ನು ಥರ್ಡ್ ಒನ್, ಇಂಪಾಸಿಬಲ್ ಅನ್ನೋದು ಬರೀ ಒಂದು ವರ್ಡ್ ಅಷ್ಟೇ, ಅದು ಕ್ಲಿಯರ್ ಇಮ್ಯಾಜಿನೇಷನ್ ಮುಂದೆ ಹೋಗ್ಬಿಡುತ್ತೆ. ಇನ್ನು ಫೋರ್ತ್ ಒನ್, ನಿಮ್ಮ ಮೈಂಡ್ನ ಪಿಕ್ಚರ್ಸ್ ಯಾವಾಗಲೂ ರಿಸೋರ್ಸಸ್ಗಳಿದ್ದಂಗೆ. ಅದು ರೈಟ್ ಜನರನ್ನ ಹಾಗೆ ದುಡ್ಡನ್ನ ಸ್ಟ್ರಾಂಗ್ ಆಗಿ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಇಷ್ಟನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಕಲ್ತ್ವಿ. ಇಷ್ಟೆಲ್ಲ ಕಲ್ತ ಮೇಲೂ ನಮ್ಗೆ ಪ್ರಶ್ನೆ ಕಾಡೋದೇನಂದ್ರೆ, ನಾವು ಅರ್ಥ ಮಾಡ್ಕೊಂಡಿದ್ವಿ ಇಮ್ಯಾಜಿನೇಷನ್ ನ ಪವರ್ ತುಂಬಾ ದೊಡ್ಡದು ಅಂತ. ವಿಜುವಲೈಸ್ ಮಾಡೋದ್ರಿಂದ ಫ್ರೀಕ್ವೆನ್ಸಿ ಸೆಟ್ ಆಗುತ್ತೆ, ರಿಯಾಲಿಟಿ ಚೇಂಜ್ ಆಗುತ್ತೆ ಅಂತ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ನಮ್ಮಲ್ಲಿ ತುಂಬಾ ಜನ ಪ್ರತಿದಿನ ಒಳ್ಳೆ ವಸ್ತುಗಳನ್ನ ಯೋಚನೆ ಮಾಡ್ತಾರೆ, ರಿಚ್ ಆಗೋ ಡ್ರೀಮ್ಗಳನ್ನ ನೋಡ್ತಾರೆ, ಆದ್ರೂ ಕೂಡ ಲೈಫಲ್ಲಿ ಯಾವ ಚೇಂಜಸ್ ಕೂಡ ಬರಲ್ಲ. ಹೀಗ್ಯಾಕಾಗುತ್ತೆ? ಇಮ್ಯಾಜಿನೇಷನ್ ಅನ್ನೋದು ಪವರ್ಫುಲ್ ಆಗಿದ್ರೆ ಎಲ್ಲರೂ ಯಾಕೆ ಸಕ್ಸಸ್ಫುಲ್ ಆಗಲ್ಲ? ಈ ಪ್ರಾಸೆಸ್ನ ಮಧ್ಯ ನಮ್ಮ ಎಮೋಷನ್ ಹಾಗೆ ನಮ್ಮ ಬಾಲ್ಯದ ಡೀಪ್ ಆಗಿ ಬೇರಿರೋ ಬಿಲೀಫ್ ಸಿಸ್ಟಮ್ನ ರೋಲ್ ಹೇಗಿರುತ್ತೆ ಅಂದರೆ ಅದು ಫ್ರೀಕ್ವೆನ್ಸಿನ ಪೂರ್ತಿ ಬ್ಲಾಕ್ ಮಾಡಿಬಿಡುತ್ತೆ. ಬರೋ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಮೈಂಡ್ನ ಆ ಹಿಡನ್ ಲಾಕ್ ಅನ್ನ ನೋಡ್ತೀವಿ. ಅದನ್ನು ತೆಗೆದೇ ನಿಮ್ಮ ವಿಜುವಲೈಸೇಷನ್ ಯಾವತ್ತೂ ಮ್ಯಾನಿಫೆಸ್ಟ್ ಆಗೋದೇ ಇಲ್ಲ. ಅದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ವ್ಯಾಲ್ಯೂಯಬಲ್ ಅನಿಸಿದ್ರೆ, ನಿಮ್ಮ ಇನ್ನರ್ ಪವರ್ ಅನ್ನ ಬಡದೆಬ್ಸಿದ್ರೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಇರಿ. ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ನ ಮಿಸ್ ಮಾಡ್ಕೋಬೇಡಿ. ಇದಾಗಿತ್ತು ಬಿಲೀವ್ ಇನ್ ಯುವರ್ ಸೆಲ್ಫ್ ನ ಫಸ್ಟ್ ಎಪಿಸೋಡ್. ನೆನ್ಪಿಡಿ, ಪ್ರತಿಯೊಂದು ನಿಮ್ಮಿಂದಲೇ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಯೋಚನೆಯ ಮೂಲಕನೇ ಅದು ಫಿಸಿಕಲ್ ರಿಯಾಲಿಟಿಗೆ ಬರುತ್ತೆ. ನಾನು ಡ್ರೀಮ್ ಓನ್ ಲ್ಯಾಬ್ ಕಡೆಯಿಂದ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಮಸ್ಕಾರ, ನಾನು ಹೋಗಿ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ.